ನಮಸ್ಕಾರ, ನನ್ನ ಹೆಸರು ಅರ್ಜುನ್ KT ಅಂತ, ಅಸಿಸ್ಟೆಂಟ್ ಮ್ಯಾನೇಜರ್ ಡೈರಿ ಟೆಕ್ನಾಲಜಿಸ್ಟು. ಮಂಡ್ಯ ಡೈರಿಲಿ ನಾನು LMP ಲಿಕ್ವಿಡ್ ಮಿಲ್ಕ್ ಪ್ಲಾಂಟ್ನ ಅಸಿಸ್ಟೆಂಟ್ ಮ್ಯಾನೇಜರು. ಈಗ ಟೋಟಲು ನಮ್ಮ BMCಲಿ ಟೋಟಲ್ 49 ಟ್ಯಾಂಕರ್ಗಳಿದ್ದಾವೆ, BMC ಟ್ಯಾಂಕರ್ಸು. ಪ್ರತಿನಿತ್ಯ ನಾವು ಪ್ರೊಕ್ಯೂರ್ಮೆಂಟು ನಾವು 8.5 ಲಕ್ಷ ಬರ್ತಾ ಇದೆ. ಈಗ ಟೋಟಲ್ ನಮ್ಮ ಹತ್ರ ಒಂದು ಕೇರ್ಪೇಟೆ ಚಿಲ್ಲಿಂಗ್ ಸೆಂಟರ್ ಅಂತ ಒಂದಿದೆ, ಅದು ಕೇರ್ಪೇಟೆಲ್ಲಿದೆ. ಒಂದು ಕುಂಬ್ಳಗುಡಿ UHT ಪ್ಲಾಂಟ್ ಇದೆ, ಇದು ನಮ್ಮದು ಮೇನ್ ಪ್ಲಾಂಟ್ ಇದು. ಇಲ್ಲಿಗೆ ಸರಿಸುಮಾರು ನಾವು 6.5 ಲಕ್ಷದಿಂದ 7 ಲಕ್ಷ ನಮಗೆ ಇಲ್ಲಿ ಹಾಲು ಸ್ವೀಕರಣೆ ಮಾಡ್ತೀವಿ. ಕೇರ್ಪೇಟೆ ಚಿಲ್ಲಿಂಗ್ ಸೆಂಟ್ರಲ್ಲಿ 1 ಲಕ್ಷ ಸ್ವೀಕರಣೆ ಮಾಡ್ಕೊತೀವಿ. ಈಗ ಪ್ರತಿನಿತ್ಯ ಗಾಡಿಗಳು ಟ್ಯಾಂಕರ್ಗಳು ಬರುವಂಥದ್ದು ಗೇಟಲ್ಲಿ ಎಂಟ್ರಿ ಆಗಿಬಿಟ್ಟು ನಮ್ಮ ಹತ್ರ 2 ವೇ ಬ್ರಿಡ್ಜ್ ಇದೆ, ಒಂದು 40 ಮೆಟ್ರಿಕ್ ಟನ್ನು, ಒಂದು 60 ಮೆಟ್ರಿಕ್ ಟನ್ನು. ಪ್ರತಿಯೊಂದು ಫಸ್ಟ್ ಲೋಡೆಡ್ ವೆಯ್ಟ್ನ ಲೋಡ್ ಮಾಡ್ಕೊತಾರೆ. ಇಲ್ಲಿ ಎಲ್ಲ ಆಟೋ ಸಿಸ್ಟಮು ಆಟೋ ಆಗುತ್ತೆ, ಒಂದು ID ಜನ್ರೇಟ್ ಆಗುತ್ತೆ ಸಿಸ್ಟಮಲ್ಲಿ. ಆ ID ನಮ್ಮ ಲ್ಯಾಬಿಗೆ ರಿಫ್ಲೆಕ್ಟ್ ಆಗುತ್ತೆ. ತಿರ್ಗಾ ಕ್ವಾಲಿಟಿ ಟೆಸ್ಟಿಂಗಿಗೆ ಅದು ಮತ್ತೆ ಲ್ಯಾಬ್ ಹತ್ರ ಹೋಗ್ತದೆ. ಬಂದಂಥ BMC ಟ್ಯಾಂಕರ್ಗಳನ್ನ ಕ್ವಾಲಿಟಿ ಪ್ಯಾರಾಮೀಟರ್ಸ್ನ ಹೇಗೆಲ್ಲ ಯಾವುದೆಲ್ಲ ಚೆಕ್ ಮಾಡ್ತಾರೆ, ಹೇಗೆ ಚೆಕ್ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ನಾವು ಲ್ಯಾಬ್ರೋಟ್ರಿಗೆ ಹೋಗ್ಬಿಟ್ಟು ನಾವು ತಿಳ್ಕೊಳ್ಳೋಣ. ನನ್ನ ಹೆಸರು ರಯಾನ್ ಪರ್ವೀಸ್ ಅಂತ ಹೇಳಿ, ಇಲ್ಲಿ ಕೆಮಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೇ ಬ್ರಿಡ್ಜಿಂದ ಬಂದಂಥ RMT ಟ್ಯಾಂಕರ್ಗಳನ್ನ ಈ ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದಾದ್ಮೇಲೆ ಇಲ್ಲಿ ನಮ್ಮ ಮೊದಲನೇ ಕೆಲಸ ಏನಂದರೆ ಬಂದಂಥ ಟ್ಯಾಂಕರ್ಗಳನ್ನ ಫಸ್ಟು ಸೀಲ್ಗಳೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಸೀಲ್ಗಳು, ಮತ್ತು ಇದನ್ನು ಮೊದಲಾಗಿ ಅಲ್ಲಿ ಸೆಕ್ಯೂರಿಟಿಗಳು ಚೆಕ್ ಮಾಡಿರ್ತಾರೆ. ಆ ಸೆಕ್ಯೂರಿಟಿ ಸೀಲ್ಗಳನ್ನು ಮತ್ತು ನಮ್ಮ ಸೀಲ್ಗಳು 2 ಮ್ಯಾಚ್ ಆಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಿ ಚಲನ್ಗಳೆಲ್ಲ ಇರ್ತವೆ. ಆ ಚಲನ್ಗಳು ಮತ್ತು ಬಂದಂಥ ಟ್ರಕ್ ಶೀಟ್ಗಳನ್ನೆಲ್ಲ ಇಲ್ಲಿ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೋತೀವಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸೀಲ್ಗಳೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ಓಪನ್ ಮಾಡಿಸಿ ಈ ಸ್ಯಾಂಪಲ್ಗಳನ್ನ ಕಂಪಾರ್ಟ್ಮೆಂಟ್ ವೈಸ್ ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡೋಕ್ಕಿಂತ ಮುಂಚೆ ಟೆಂಪ್ರೇಚರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ಟೆಂಪ್ರೇಚರ್ಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಬಂದಂಥ ಹಾಲನ್ನ ಒಳಗಡೆ QA ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಟೆಸ್ಟಿಂಗಿಗೆ ಕಳಿಸ್ತೀವಿ. ಮೇನಾಗಿ ಬಂದು ಡೆನ್ಸಿಟಿ ಲ್ಯಾಕ್ಟೋಮೀಟರ್ ರೀಡಿಂಗ್ ನೋಡ್ತೀವಿ, ಮತ್ತು ಫ್ಯಾಟ್ನ ಗರ್ಬರ್ ಮೆಥಡಲ್ಲಿ ಫ್ಯಾಟ್ಗಳನ್ನ ಚೆಕ್ ಮಾಡ್ತೀವಿ. ಅದಾದಮೇಲೆ ಅಡಲ್ಟ್ರೇಷನ್ಗಳು ಏನಾದರೂ ಕಲಬೆರಕೆ ಇದೆಯಾ ಹಾಲಲ್ಲಿ ಅಂತ ಹೇಳ್ಬಿಟ್ಟು ಓಕೆ ಆದಮೇಲೆ ಆಲ್ಕೋಹಾಲು, ಅಸಿಡಿಟಿ, ಇದ್ರದ್ದು ಪ್ಯಾರಾಮೀಟರ್ಗಳು ಏನೇನು ಇರ್ತವೆ ಹಾಲಿಂದ ಎಲ್ಲ ಚೆಕ್ ಮಾಡಿ ಓಕೆ ಅಂದಾದಮೇಲೆ LMP ಅವ್ರಿಗೆ ಇದನ್ನು ನಾವು ಕಂಪ್ಯೂಟ್ರಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಅದು LMP ಅವರು ಮುಂದೆ ಫರ್ದರ್ ಪ್ರೊಸೆಸ್ಗೆ ಯೂಸ್ ಮಾಡ್ಕೋತಾರೆ. ಸರ್, ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಹೇಳಿ, ಇದು ಲ್ಯಾಬ್. ಇಲ್ಲಿ ಎಲ್ಲ ಥರದ BMC ಆಚೆಯಿಂದ ಏನೇ ಬರುತ್ತೆ ಪ್ರಾಡಕ್ಟ್ಸ್ಗಳೇ ಆಗಲಿ, ಒಂದು ಹಾಲು ಸೊಸೈಟಿಗಳಿಂದ ಬರುತ್ತಲ್ಲ ಆ ಹಾಲನ್ನ ಎಲ್ಲದನ್ನೂ ಇಲ್ಲಿಗೆ ಫಸ್ಟ್ ನಾವು ಇಲ್ಲಿಗೆ ರಿಸೀವ್ ಮಾಡ್ಕೋತೀವಿ. ಫಸ್ಟ್ ಬಂದಿರೋ ಹಾಲನ್ನ ಕಂಪಾರ್ಟ್ಮೆಂಟ್ ವೈಸ್ ಅಂದರೆ ನೋಡಿ, ಇದು ಫ್ರಂಟ್ ಕಂಪಾರ್ಟ್ಮೆಂಟು ಮತ್ತು ಬ್ಯಾಕ್ ಕಂಪಾರ್ಟ್ಮೆಂಟ್ ಎರಡೂ ನೋಡಿ ಕ್ಯಾಲ್ಕುಲೇಷನ್ ಮಾಡಿ 250 ml ಸ್ಯಾಂಪಲ್ಸ್ನ ಫಸ್ಟ್ ತಗೋತೀವಿ. ಆ 250 ml ಸ್ಯಾಂಪಲಲ್ಲಿ ಅದೇ ಸ್ಯಾಂಪಲ್ನ ತೊಗೊಂಡು CLR, ಫ್ಯಾಟು, ಅಡಲ್ಟ್ರೇಷನ್ನು, MBRT, ಆಲ್ಕೋಹಾಲು, ಕೆಮಿಕಲ್ ಮೆಥಡಲ್ಲಿ ಇದು ಅಡಲ್ಟ್ರೇಷನ್ ಎಲ್ಲ ಚೆಕ್ ಮಾಡ್ತೀವಿ. MBRT ಎಲ್ಲ ಹಾಕಿ ಹಾಲು ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಇರುತ್ತೆ. ಕಲಬೆರಕೆ ಆದಾಗ ಮಾತ್ರ ಅದು ಗುಣಮಟ್ಟ ಕಳ್ಕೊಳ್ಳುತ್ತೆ, ಮತ್ತು ಆದಾಗ ಗುಣಮಟ್ಟ ಹಾಳಾಗುತ್ತೆ. ಇದು ಕೆರಗೋಡು ಅಂತ ಹೇಳಿ, ಇದು ಸ್ಯಾಂಪಲ್ ಬಾಟ್ಲನ್ನು ತೊಗೊಂಡು ಇಲ್ಲಿ ನಾವು ಇದು ಶೀಟಲ್ಲಿ ಇರುತ್ತೆ ಕೆರಗೋಡು ಅನ್ನೋದು. ಇದನ್ನ ತೊಗೊಂಡೋಗಿ ಇವಾಗ ಫ್ಯಾಟ್ ಒಂದು ಹಾಕ್ತೀನಿ. ನೆಕ್ಸ್ಟು CLR ಆದಮೇಲೆ ಫ್ಯಾಟ್ ಹಾಕ್ತೀವಿ. ಮೇನಾಗಿ ಇದು ಕಾನ್ಸಂಟ್ರೇಟೆಡ್ H2SO4 90% H2SO4 ಇದು. ಇದನ್ನು ಫ್ಯಾಟ್ ನೋಡೋಕ್ಕೆ ಈ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಇದು 10 ml ಮೆಜರ್ ಆಗೇ ಇರುತ್ತೆ. ಇದು ನಾವೇನು ಮತ್ತೆ ಮೆಜರ್ ಒಂದು ಸತಿ ಹಿಂಗೆ ಇದು ಮಾಡಾದ್ಮೇಲೆ ಫುಲ್ 10 ml ಕರೆಕ್ಟಾಗಿ ತಗೊಳುತ್ತೆ. ಈ 10 ml ಇದು ಮಾಡಿ ಇದು ಮಿಲ್ಕ್ ಪಿಪೆಟ್, ಇದು 10.75 ml ಅವೆಲ್ಲ ಆ್ಯಕ್ಯುರೇಟಾಗಿ ಮೆಜರ್ ಮಾಡಿಬಿಟ್ಟೆ ಕೊಟ್ಟಿರ್ತಾರೆ ನಮಗೆ. ಅದನ್ನ ನಾವು ಕ್ಯಾಲಿಬ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋತೀವಿ. ಮತ್ತು ನಮ್ದು ಏನೇ ಒಂದು ಯೂಸ್ ಮಾಡೋದಿದ್ರು NDRIಯಿಂದ ಕ್ಯಾಲಿಬ್ರೇಟ್ ಆಗಿರುತ್ತೆ. NDRIಯಿಂದ ಕ್ಯಾಲಿಬ್ರೇಟ್ ಆಗಿರೋದನ್ನೇ ಯೂಸ್ ಮಾಡಬೇಕು. ಸರ್, ಅದು ಆ್ಯಸಿಡಲ್ಲಿ ಇವಾಗ ಬಂದಿರೋ ಹಾಲನ್ನ ಹಾಕ್ತಾಯಿದ್ದೀವಿ ಅದರೊಳಗೆ. ಫ್ಯಾಟ್ ನೋಡೋಕ್ಕೆ ಇದು ಫ್ಯಾಟ್ನ ಗರ್ಬರ್ ಮೆಥಡಲ್ಲಿ ನೋಡ್ತೀವಿ ಸರ್. ಮತ್ತು ಇದಕ್ಕೆ 1 ml ಅಮೈಲ್ ಆಲ್ಕೋಹಾಲ್ ಹಾಕ್ತೀವಿ. ಇದನ್ನ ಚೆನ್ನಾಗಾದ್ಮೇಲೆ ಮಿಕ್ಸ್ ಮಾಡಬೇಕು. ಇದು ಫುಲ್ಲು ಡೈಜೆಸ್ಟ್ ಆಗಬೇಕು. ಸರ್, ಆ್ಯಸಿಡಿಗೆ ಕಲರ್ ಚೇಂಜ್ ಆಗುತ್ತೆ.
ಫ್ಯಾಟ್ ಯಾವ ಉದ್ದೇಶಕ್ಕೋಸ್ಕರ ಸರ್ ಚೆಕ್ ಮಾಡೋದು? ಫ್ಯಾಟ್ ಇದ್ರ ಮೇಲೆ ನಾವು ಏನಿದ್ರು ಪೇಮೆಂಟ್ಗಳು ಏನಿದ್ರು ಜಿಡ್ಡಿನ ಅಂಶ ಇದ್ರೇ ತಾನೇ ಹಾಲಲ್ಲಿ ನಮಗೆ ತುಪ್ಪ ಬೆಣ್ಣೆ ಎಲ್ಲ ತೆಗಿಯೋಕ್ಕಾಗೋದು. ಸೊ ಅದರಿಂದ ಅತಿ ಅವಶ್ಯಕ ಇದು. ಎಷ್ಟಿದೆ ಅನ್ನೋದು ಫ್ಯಾಟು ಬೇಕೇ ಬೇಕು. ಫ್ಯಾಟ್ ಬೆಣ್ಣೆ ಬರುತ್ತೆ, ಗುಣಮಟ್ಟನೂ ಚೆನ್ನಾಗಿರುತ್ತೆ. ಸರ್ ರೊಟೇಷನ್ ಆಗ್ತಾಯಿದೆ ಒಳಗಡೆ 1200 RPM ಅಲ್ಲಿ ಅದು ಸುತ್ತುತ್ತೆ ಸರ್. ಅದು ಫ್ಯಾಟ್ ರನ್ನಿಂಗ್ ಆಗಿ ಏನಾಗುತ್ತೆ, ಫ್ಯಾಟ್ ಎಲ್ಲ ಇದಾಗಿ ಸೆಟ್ಲ್ ಆಗಿ ಅಲ್ಲಿ ಒಂದು ರೀಡಿಂಗ್ ತೋರಿಸುತ್ತೆ. ಆ ರೀಡಿಂಗ್ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ರೀಡಿಂಗ್ಗಳಿರುತ್ತೆ 0, 1, 2, 3, 4 ಇದು ಪರ್ಸೆಂಟೇಜ್ ವೈಸ್ ತಗೋಬೇಕು. ಇವಾಗ 1 ಇದ್ರೆ 1, 2, 3, 4, 4 ಇದ್ರೆ 4.1, 4.2 ಅಂತ ಈ ಥರ ನಾವು ಇದ್ರ ಮೇಲೆ ಡಿಕ್ಲೇರ್ ಮಾಡ್ಕೋತೀವಿ ರೀಡಿಂಗ್ಗಳನ್ನ. ಸರ್ 4 to 5 ಮಿನಿಟ್ಸ್ ರನ್ನಿಂಗ್ ಮಾಡಬೇಕು. 4 to 5 ಮಿನಿಟ್ಸ್ ಇದನ್ನು ರನ್ನಿಂಗ್ ಮಾಡಬೇಕು. ಅದೇ ಆದಮೇಲೆ ಸ್ಟಾಪ್ ಆಗುತ್ತೆ ನೋಡಿ. ಇವಾಗ ನಾವು ಹಾಕಿರೋದು ಕೆರಗೋಡ ಅಂತ ಹೇಳ್ಬಿಟ್ಟು ಒಂದು ರೂಟ್ನ ಹಾಕ್ತು, ಅದ್ರದ್ದು ಇವಾಗ ಫ್ಯಾಟ್ ಬಂದಿದೆ. ಆ ಫ್ಯಾಟ್ನ ನೋಡಿ ಇವಾಗ ಈ ಟೈಪಲ್ಲಿ ನೋಡ್ತೀವಿ, 4% ಇದೆ. ಇದೇ ಫ್ಯಾಟು. ಓಕೆ, ಇಷ್ಟಿದ್ರೆ ಸಾಕು. ಇದರಿಂದ ಬೇಸ್ 4.8 ತನಕನೂ ಬರುತ್ತೆ ಫ್ಯಾಟು. ಹೈ ಫ್ಯಾಟ್ ಬರೋವು ಇರ್ತವೆ. ಇವಾಗ ಹೈ ಫ್ಯಾಟ್ ಬರುತ್ತೆ ಅವೆಲ್ಲ. ಇದು ಮಾಮೂಲಿ ಹಸಿನ ಹಾಲುಗಳು ಇವೆಲ್ಲ. ಹಸಿನ ಹಾಲು ನಾರ್ಮಲ್ ಆಗಿ 4.0 ಇಂದ 4.2, 4.3, 4.5 ತನಕನೂ ಬರುತ್ತೆ ಸರ್. ಸೀಮೆ ಹಸು ಮತ್ತು ನಾಟಿ ಹಸುಗೂ ಏನಾದರೂ ಡಿಫ್ರೆನ್ಸ್ ಫ್ಯಾಟಲ್ಲಿ ಇದೆಯಾ? ಸೀಮೆ ಹಸು ಮತ್ತು ನಾಟಿ ಹಸು ಅಂದರೆ ಫ್ಯಾಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಫ್ಯಾಟ್ ಜಾಸ್ತಿ ಬರೋದ್ರಿಂದ ತುಪ್ಪ ಗಿಪ್ಪ ಎಲ್ಲ ಜಾಸ್ತಿ ಇದಾಗುತ್ತೆ. ನಾಟಿ ಹಸು ಹಾಂ, ಸೀಮೆ ಹಸುಲಿ ಸ್ವಲ್ಪ ಕಡಿಮೆ. ಅಂದರೆ ಮೇನಾಗಿ ಪರ್ಪಸ್ ಆಗಿ ಏನು ಸ್ವಲ್ಪ ಇವಾಗ ರೈತರುಗಳಂದರೆ ಹಾಲನ್ನ ಜಾಸ್ತಿಗೋಸ್ಕರ ಇದು ಮಾಡ್ಕೋತಾ ಇದ್ದಾರೆ ಹಸು ಇದನ್ನೆಲ್ಲ. ನಾಟಿ ಹಸು ಸಾಕೋರೆಲ್ಲ ಕಡಿಮೆ ಈಗ. ಆ ಪ್ರೊಸೆಸ್ ಆದಮೇಲೆ ಅದಾದಮೇಲೆ ಇದಾದಮೇಲೆ ಇಲ್ಲಿಂದ ಏನು ಮಾಡ್ತೀವಿ, ಆ ರೂಟಿಂದು ಫಸ್ಟು ಒಂದು ಸ್ಯಾಂಪಲ್ ತಗೊಂಡು ಅದ್ರದ್ದು ಇಲ್ಲಿ ಅಡಲ್ಟ್ರೇಷನ್ ಕೊಡೋಣ ನೋಡಿ. ಅಲ್ಲಾದಮೇಲೆ ಇದು FT1 ಅಂತ ಹೇಳಿ, ಇದು FT1 ಮಿಷಿನ್ನು. ಇದರಲ್ಲಿ ನಾವೇನೇ ಒಂದು ಸ್ಯಾಂಪಲ್ ಇದ್ದರೂ ಇದ್ರಲ್ಲಿ ಕೊಟ್ಟರೆ ಅದ್ರದ್ದು ಏನೇ ಆ ಹಾಲಲ್ಲಿ ಫ್ಯಾಟು, SNF, TDS, ಅಸಿಡಿಟಿ, ಅಡಲ್ಟ್ರೇಷನ್ ಏನೇ ಥರದ್ದಿದ್ರು ಅದರಲ್ಲಿ ನಮಗೆ ತೋರಿಸ್ಬಿಡುತ್ತೆ ನೋಡಿ. ಇವಾಗ ಆ ರೂಟಿಂದು ಕೊಟ್ಟರು, ಇಲ್ಲಿ ನೇಮ್ ಎಂಟ್ರಿ ಮಾಡಿ ಆ ರೂಟಿಂದು ಕೊಡ್ತಾರೆ. ಕೊಟ್ಟಾಗ ಫ್ರಂಟ್ ಬ್ಯಾಕ್ ಸಪ್ರೇಟಾಗಿ ಕೊಟ್ಕೋತೀವಿ. ಫ್ರಂಟ್ ಕಂಪಾರ್ಟ್ಮೆಂಟು ಬ್ಯಾಕ್ ಕಂಪಾರ್ಟ್ಮೆಂಟ್ ಸಪ್ರೇಟಾಗಿ ಕೊಟ್ಕೊಂಡೆ ಇಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಅದು ಹಾಲು ತಗೊಳುತ್ತೆ. ಇದನ್ನು ನಾವು ಯಾಕಂದರೆ ಅಡಲ್ಟ್ರೇಷನ್ಗೋಸ್ಕರ ಕಲಬೆರಕೆಗೋಸ್ಕರ ಚೆಕ್ ಮಾಡ್ಕೋತೀವಿ, ಹಾಲೇನಾರ ಕಲಬೆರಕೆ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದೇ ಹಾಲುಗಳನ್ನ ನಾವು ಪ್ಯಾಕಿಂಗಿಗೆಲ್ಲ ಹೋಗೋದು. ನಮ್ಮ ವೇರಿಯಂಟ್ಸ್ಗಳಿರ್ತವೆ, ನಂದಿನಿ, ಶುಭಮ್ಮು, ಸ್ಪೆಷಲ್ ಮಿಲ್ಕು, ಹೊರ ರಾಜ್ಯಗಳಿಗೆ ಲೋಡ್ಗಳು. ಮತ್ತು ಅದರಿಂದನೇ ನಾವು ಏನೇ ಒಂದು ಪ್ರಾಡಕ್ಟ್ಗೆಲ್ಲ ಮಾಡಬೇಕಂದ್ರೂ ಈ ಹಾಲನ್ನೇ ನಾವು ಮೇಯ್ನಾಗಿ ಪರ್ಪಸಾಗಿ, ಇದು ರಾ ಮಿಲ್ಕ್ ಅಂತ ಹೇಳೋದು. ಈ ಬಂದಂಥ ಹಾಲನ್ನ ನಾವು ಬೇರೆ ಬೇರೆ ಥರದ ಪ್ರೋಸೆಸ್ ಮಾಡ್ಕೊಂಡು ಪೌಡ್ರ್ ಮಾಡೋದಾಗಲಿ, WMP ಸ್ಕೂಲ್ಗಳಿಗೆ ಮಕ್ಳುಗಳಿಗೆ ಇದು ಕೊಡ್ತೀವಲ್ಲ ಅದು ಮಾಡೋದಾಗಲಿ, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ಇದರಲ್ಲೇ ಮಾಡ್ಕೊಳ್ಳೋದು ಸರ್. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಮೇಲೆ ನೀವು ಕ್ವಾಲಿಟಿ ಮೇಲೆ ನಾವು ಅಲ್ಲಲ್ಲೇ ಇದು ಮಾಡ್ಕೋತೀವಿ ಸರ್. ಅದನ್ನು ನೋಡಿ ಆಗಿದೆ. ಇಲ್ಲಿ ಬಂದಂಥದ್ದು ನೋಡಿ, ಇಲ್ಲಿ ನಾವು ಕೂಳ್ಗೆರೆ ನೋಡಿದ್ವಲ್ಲ, ಆ ಕೂಳ್ಗೆರೆ ಫ್ರಂಟ್ ಬ್ಯಾಕು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ಆ ಫ್ರಂಟ್ ಬ್ಯಾಕ್ ಕಂಪಾರ್ಟ್ಮೆಂಟಲ್ಲಿ ಇಲ್ಲಿ ನೋಡಿ 4.1, 4.2 ಫ್ಯಾಟ್ ಬಂದಿದೆ. ಪ್ರೋಟೀನ್ ಇದೆ, SNF ಇದೆ, TS ಇದೆ, ಲ್ಯಾಕ್ಟೋಸು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮುಂದೆ ಬಂದಾದ್ಮೇಲೆ ಗ್ಲೂಕೋಸ್ ಆಗಲಿ, ಆಮೇಲೆ ಅಸಿಡಿಟಿ ಎಷ್ಟಿದೆ ಅದರಲ್ಲಿ, ಮತ್ತು ಏನಾರ ಯೂರಿಯಾ ಮಿಕ್ಸ್ ಮಾಡಿದ್ದಾರಾ, ಶುಗರ್ ಮಿಕ್ಸ್ ಮಾಡಿದ್ದಾರಾ, ಶುಗರ್ ಎಲ್ಲ ಮಿಕ್ಸ್ ಮಾಡಿದರೆ ಇಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ. ಎಲ್ಲ ಇಲ್ಲಿ ಏನು ತೋರಿಸ್ತಾ ಇಲ್ಲ, ಇಲ್ಲಾಂದರೆ ರೆಡ್ ಬ್ಯಾಂಡಲ್ಲಿ ಇಲ್ಲಿ ತೋರಿಸ್ಬಿಡುತ್ತೆ. ಸೊ ಅದರಲ್ಲಿ ಏನು ಇಲ್ಲ ಅಡಲ್ಟ್ರೇಷನ್ನು ಇಲ್ಲ ಆಯಿತು. ಇಲ್ಲಿ ಕೇಸ್ ಏನಾರು ಇಲ್ಲಿ ಅಡಲ್ಟ್ರೇಷನ್ ತೋರಿಸ್ತಂದಾಗ ನಾವು ಅದನ್ನು ಮತ್ತೆ ಇಲ್ಲಿ ಕೆಮಿಕಲ್ ಮೆಥಡಲ್ಲಿ ಒಂದ್ಸತಿ ಚೆಕ್ ಮಾಡ್ಕೋತೀವಿ. ಸಿಸ್ಟಮಲ್ಲಿ ಓಕೆ ಮಾಡ್ತೀವಿ. ಆ ಬಂದಂಥ ಹಾಲಿದೆಯಲ್ಲ ಅದನ್ನು ನಾವು ಫ್ಯಾಟು, SNF ಎಲ್ಲ ಟೆಂಪ್ರೇಚರ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಓಕೆ ಅಂತ ಕೊಟ್ಟಾದ್ಮೇಲೆ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ಯಾವುದು ಟ್ಯಾಂಕರ್ ಓಕೆ ಆಗಿದೆ ಅಂತ. ಆ ಟ್ಯಾಂಕರ್ನ ಅವರು ಅಲ್ಲಿ ಅನ್ಲೋಡ್ ಮಾಡ್ಕೋತಾರೆ LMP ಸೆಕ್ಷನ್ ಅವರು. ಸೊ ನೀವು ನೆಕ್ಸ್ಟ್ ನಿಮಗೆ ಇನ್ನೂ ಇದ್ರ ಹೆಚ್ಚಿನ ಮಾಹಿತಿ ಬೇಕಾದರೆ LMP ಸೆಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಂದಿದ್ದಾರೆ ಬನ್ನಿ. ಇವಾಗ ನಮ್ಮದೆಲ್ಲ ಪ್ರೋಸೆಸ್ ಆದಮೇಲೆ ಇವಾಗ ಇಲ್ಲಿ LMP ಸೆಕ್ಷನ್ ಅವ್ರಿಗೆ ನಾವು ಸಿಸ್ಟಮಿಂದ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಇವಾಗ ಫರ್ದರ್ ಏನಿದೆ ಪ್ರೋಸೆಸ್ಗಳು ಇವಾಗ LMP ಅವರು ತಿಳಿಸ್ಕೊಡ್ತಾರೆ ನಿಮಗೆ. ನನ್ನ ಹೆಸರು ಭರತ್ ಅಂತ, ನಾನು LMP ಸೆಕ್ಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅವರು ಏನು ಕ್ವಾಲಿಟಿ ಎಲ್ಲ ಓಕೆ ಆದಮೇಲೆ ನಾವು ನೆಕ್ಸ್ಟು LMPಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ BMC ಎಲ್ಲ ಟೆಸ್ಟ್ ಆದಮೇಲೆ ಅದೇ ನಮ್ಮ ಪ್ರೋಸೆಸ್ ನಾವು ತೋರಿಸ್ತೀವಿ.
ಬರೋ ಸರ್, ಇವಾಗ ಕ್ವಾಲಿಟಿ ಅಶ್ಯೂರೆನ್ಸ್ ಚೆಕ್ ಆದಮೇಲೆ ನಿಮಗೆ ಇಲ್ಲಿ ಅಲರ್ಟ್ ಆಗುತ್ತೆ, ಮೆಸೇಜ್ ಬರುತ್ತೆ. ನೀವು ಇಲ್ಲೇನೇನು ಚೆಕ್ ಮಾಡ್ತೀರಾ? ಇಲ್ಲಿ ನಾವು ಬರೀ ಟ್ಯಾಂಕರ್ ಅವರು ಕ್ವಾಲಿಟಿ ಎಲ್ಲ ಓಕೆ ಆದಮೇಲೆ ನಾವು ಇಲ್ಲಿ ಅನ್ಲೋಡ್ ಮಾಡೋದು. ಅಲ್ಲಿ ಓಕೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಟ್ಯಾಂಕರ್ ನಂಬರು ಏನೂ ಬರಲ್ಲ, ಅಲ್ಲಿ ID ಕೊಟ್ಟಿರ್ತಾರೆ, ಇಂಥ ಟ್ಯಾಂಕರ್ ಓಕೆ ಆಗಿದೆ ಅನ್ಲೋಡ್ ಮಾಡ್ಕೋಬೋದು ಅಂತ. ಅದು ಅವರು ಅಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ಓಕೆ ಕೊಡ್ತಾರೆ. ಅಲ್ಲಿ ಓಕೆ ಅಂದಮೇಲೆ ನಾವು ಇಲ್ಲಿ ಟ್ಯಾಂಕರ್ನ ಪಾಯಿಂಟಿಗೆ ಹಾಕಿಸಿ ಇಲ್ಲಿ ID ಬಂದಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಆನ್ ಮಾಡೋದು ಅಷ್ಟೇ. ಇಲ್ಲಿ ಬರೀ ಅನ್ಲೋಡಿಂಗ್ ಪ್ರೋಸೆಸ್ ಮಾತ್ರ ಆಗುತ್ತೆ ಅಷ್ಟೇ. ಇಲ್ಲಿ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನು ಪ್ರೋಸೆಸ್ ಅಲ್ಲ. ಬಂದಿರೋ ಹಾಲು ಕ್ವಾಲಿಟಿ ಅಶ್ಯೂರೆನ್ಸ್ ಚೆಕ್ ಆಗುತ್ತೆ. ಎಲ್ಲ ಏನೇ ಆದರೂ ಅಲ್ಲೇ ಕ್ವಾಲಿಟಿಲಿ ಚೆಕ್ ಆದಮೇಲೆ ನಾವು ಇಲ್ಲಿ ಪಾಯಿಂಟಲ್ಲಿ ಬಂದು ಅನ್ಲೋಡ್ ಮಾಡ್ತೀವಿ ಅಷ್ಟೇ. ನಿಮ್ಮದು ಜಸ್ಟ್ ಇಲ್ಲಿ ಅನ್ಲೋಡಿಂಗ್ ಮಾಡಿಸ್ಕೊಳೋದು ಯಾವ ಗಾಡಿ ಅಂತ? ಯಾವ ಗಾಡಿ ಅಂತ ಅನ್ಲೋಡ್ ಮಾಡ್ತೀವಿ ಅಷ್ಟೇ. ಅವ್ರ ಅಲ್ಲಿ ಏನೇ ಟೆಸ್ಟ್ ಓಕೆ ಆಗಿಲ್ಲ ಅಂದ್ರೆ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ 4 BMC 4 ಬೇ ಇದೆ ರಿಸೆಪ್ಷನ್ನು. ಆ 4ಕ್ಕೂ ನಾವು ಅನ್ಲೋಡ್ ಮಾಡ್ಕೊಬೋದು ಎಲ್ಲ ಟ್ಯಾಂಕರ್ ಓಕೆ ಆದಮೇಲೆ 4 ಅಟ್ ಎ ಟೈಮ್. ಸೊ ಇಲ್ಲಿಂದ ನಾವು ರಾ ಮಿಲ್ಕ್ ಸೇಲೋಗಿ ಸ್ಟೋರ್ ಮಾಡ್ಕೊತೀವಿ. ಇಲ್ಲಿ ಏನಾಗುತ್ತೆ ಅಂದರೆ BMCದು 4 ಡಿಗ್ರಿಗೆ ಚಿಲ್ ಆಗುತ್ತೆ. ನಾನು 8-9 ಚಿಲ್ ಆಗ್ಬೋದು. ಅದನ್ನು ಮತ್ತೆ ಚಿಲ್ ಮಾಡಿ ನಾವು RMC ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತಿದೆ, ಅಲ್ಲಿ ನಾವು ಸ್ಟೋರ್ ಮಾಡ್ಕೊತೀವಿ. ಇಲ್ಲಿ ಚಿಲ್ಲಿಂಗ್ ಪ್ರೊಸೆಸ್ ಆಗುತ್ತಾ? ಹಾಂ, ಅಲ್ಲಿ ಚಿಲ್ಲರ್ ಇದೆಯಲ್ಲ. ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಕ್ವಾಲಿಟಿ ಏನು ಮಿಲ್ಕ್ ಓಕೆ ಆಗುತ್ತೆ, ಇಲ್ಲಿ ರಿಸೆಪ್ಷನ್ ಹತ್ರ ಬಂದು ಬರೀ ಅನ್ಲೋಡ್ ಮಾಡ್ಕೊತೀವಿ ಟ್ಯಾಂಕರು. ಇಲ್ಲಿ ಅನ್ಲೋಡ್ ಮಾಡಬೇಕಾದ್ರೆ ರಾ ಮಿಲ್ಕು ಚಿಲ್ಲಾಗಿ ಮತ್ತೆ ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕಿಗೆ ಸ್ಟೋರೇಜ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ರಾ ಮಿಲ್ಕ್ ಸ್ಟೋರೇಜ್ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಅನ್ಲೋಡ್ ಆಗಿರೋ ಟ್ಯಾಂಕರು ನೆಕ್ಸ್ಟು ರೈತರ ಸಂಘಕ್ಕೆ ಹೋಗಬೇಕು. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ CAP ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಹೊರಗಡೆ ಹೋಗುತ್ತೆ. ಇದು CAP ಸೆಕ್ಷನ್ನು, ಟ್ಯಾಂಕರ್ CAP ಸೆಕ್ಷನ್ನು. ಇಲ್ಲಿ ಏನು ಬೌಲ್ ಕಾಣುತ್ತಲ್ಲ ಆ ಬೌಲ್ನ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಮಗೆ ಅಲ್ಲಿ ಕಂಟ್ರೋಲ್ ರೂಮ್ ಅಂತ ಅಲ್ಲಿ ಹೇಳ್ತಾರೆ CAP ಆನ್ ಮಾಡಿದ್ರೆ ಅಲ್ಲಿ ಮೀನ್ಸ್ ಎಲ್ಲ ಆಟೋಮೆಟಿಕ್ಕೇ CAPನೂ ಅಲ್ಲಿ ಕಂಟ್ರೋಲ್ ರೂಮಿಂದನೇ ಆಪ್ರೇಟ್ ಮಾಡೋದು. ಇಲ್ಲಿ ನೆಕ್ಸ್ಟು ಅಲ್ಲಿ ಟ್ಯಾಂಕರ್ ಅನ್ಲೋಡ್ ಆಗುತ್ತಲ್ಲ, ಅನ್ಲೋಡ್ ಆಗಿದ್ಮೇಲೆ ಟ್ಯಾಂಕರ್ ಖಾಲಿ ಆದಮೇಲೆ CAP ಆಗುತ್ತೆ. ನೆಕ್ಸ್ಟು ಆದ ತಕ್ಷಣ ಅಲ್ಲಿ ವೇಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ವೇವ್ಮೆಂಟರ್ ತೂಕ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಅನ್ಲೋಡ್ ಆಗಿರೋ ಹಾಲು ಇಲ್ಲಿ ಒಂದು ಸ್ಟೋರೇಜ್ ಆಗುತ್ತೆ, ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ. ಇಲ್ಲಿ ಒಂದೊಂದು ಟ್ಯಾಂಕ್ದು ಕೆಪಾಸಿಟಿ 2 ಇದೆ. 1.5 ಲಕ್ಷ ಕೆಪಾಸಿಟಿ ರಾ ಮಿಲ್ಕ್ ಸ್ಟೋರೇಜ್ ಲೀಟ್ರು. ನೆಕ್ಸ್ಟು ಅದು ಸ್ಟೋರೇಜ್ ಮಾಡಿ ಚಿಲ್ಲಾಗಿ ಸ್ಟೋರೇಜ್ ಆಗುತ್ತೆ. ಇಲ್ಲಿಂದ ನಾವು ಪ್ರೊಸೆಸಿಂಗ್ ತೊಗೊತೀವಿ. ಇಲ್ಲಿ ಮತ್ತೆ ಇನ್ನೂ 3 ಸೇಲೋಗಿ ಕಾಣ್ತಿರೋದು ಇದು ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್. ಅಂದರೆ ರಾ ಮಿಲ್ಕ್ ಅಂದರೆ ನಾವು ಬರೀ ರಾ ಮಿಲ್ಕ್ ಹಂಗೆ ಬಂದು ಬರೀ ಚಿಲ್ಲಾಗಿ ಸ್ಟೋರೇಜ್ ಆಗುತ್ತೆ. ಆದರೆ ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂದರೆ ನಾವು ಅದನ್ನು ವೇರಿಯಂಟು, ಈಗ ಪ್ಯಾಸ್ಚರೈಸ್ ಅಂದರೆ ಬೇರೆ ಬೇರೆ ವೇರಿಯಂಟ್ ಬರುತ್ತಲ್ಲ ಮಿಲ್ಕ್ ಸ್ಯಾಚೆಟು, ಈಗ ಶುಭಮ್ಮು ಮತ್ತು HCM HTM ಅಂತ ಬರುತ್ತಲ್ಲ, ಆ ವೇರಿಯಂಟ್ ನಾವು ಪ್ರೊಸೆಸ್ ಮಾಡಿ ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಸ್ಟೋರ್ ಮಾಡ್ತೀವಿ. ಪ್ರೊಸೆಸ್ ಮಾಡಿ ಅದು ನೀವು ಪ್ರೊಸೆಸಿಂಗ್ ಆ ಕಡೆ ಹಾಲಿದೆ, ಪ್ರೊಸೆಸಿಂಗ್ ಹಾಲಿದೆ, ಅದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಈಗ BMCಯಿಂದ ಅನ್ಲೋಡ್ ಆಗಿರೋ ಹಾಲು ಫಸ್ಟು ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಹತ್ರ ಸ್ಟೋರೇಜ್ ಆಗುತ್ತೆ ಅಂದ್ರೆ ಅಲ್ಲಿಂದ ಫಸ್ಟು ನಾವು ಇಲ್ಲಿ ಪ್ರೊಸೆಸ್ ಮಾಡ್ತೀವಿ. ಇಲ್ಲಿ ಪ್ರೊಸೆಸ್ ಅಂದರೆ ನಮಗೆ ಲಿಕ್ವಿಡ್ ಮಿಲ್ಕ್ ಪ್ರೊಸೆಸಿಂಗು ಅಂದರೆ ನಾವು ಮಿಲ್ಕ್ ವೇರಿಯಂಟ್ಸ್ ಇದೆಯಲ್ಲ ಆ ಸ್ಟ್ಯಾಂಡರ್ಡ್ ತಕ್ಕನಾಗಿ ನಾವು ಇಲ್ಲಿ ಪ್ರೊಸೆಸ್ ಮಾಡಿ ಮತ್ತೆ ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ಗೆ ಪ್ರೊಸೆಸ್ ಮಾಡಿ ಸ್ಟೋರೇಜ್ ಮಾಡ್ತೀವಿ. ಇಲ್ಲಿ ಯಾವ ಥರ ಅಂದರೆ ಫ್ಯಾಟು ಮತ್ತು SNF ಇಲ್ಲೇ ಏನೇ ಇದ್ರೂ ಅಡ್ಜಸ್ಟ್ ಮಾಡಿ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ. ಎಲ್ಲ ಆಟೋಮೆಟಿಕ್ ಆಗುತ್ತಾ? ಮ್ಯಾನ್ ಏನು ಇದು ವರ್ಕ್ ಮಾಡೋಂಗಿಲ್ಲ? ಯಾವುದೇ ಒಂದು ವಾಲ್ವ್ ಓಪನ್ ಆಗಬೇಕು ನಾವು ಅಲ್ಲಿ ಹೊರಗಡೆ ಇಲ್ಲಿ ಕಂಟ್ರೋಲ್ ರೂಮ್ ಅಂತಿದೆ, ಅಲ್ಲಿಂದನೇ ಕುತ್ಕೊಂಡು ಆಪ್ರೇಟ್ ಮಾಡ್ಬೋದು. ಎಲ್ಲ ಕಂಪ್ಯೂಟರ್ ಸಿಸ್ಟಮ್, ಎಲ್ಲ ಮ್ಯಾನುವಲ್ ಯಾವುದೂ ಇಲ್ಲ. ಕಂಪ್ಲೀಟಾಗಿ ಈ ರೂಮಲ್ಲಿ ಕೆನೆ ರಹಿತ ಸಹಿತ ಎಲ್ಲ ಸಪ್ರೇಟ್ ಆಗಿ ಮೊಸರು ಗಿಸ್ರು ಅದನ್ನು ಸಪ್ರೇಟ್ ಆಗುತ್ತಾ? ಮೊಸರನ್ನು ಸಪ್ರೇಟಾಗಿ ರೆಡಿ ಮಾಡ್ತೀವಿ. ಮತ್ತು ಪನ್ನೀರು ಮತ್ತು ಸ್ವೀಟ್ಸಿಗೆ ಏನೇನು ಹಾಲು ಬೇಕು ಎಲ್ಲ ನಾವು ಸಪ್ರೇಟ್ ಟ್ಯಾಂಕಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಈ ರೂಮು ಬರೀ ಸಪ್ರೇಷನ್ಗೋಸ್ಕರ ನೀವು ಯೂಸ್ ಮಾಡ್ತಾ ಇದ್ದೀವಿ. ಲಿಕ್ವಿಡ್ ಮಿಲ್ಕ್ ಪ್ರೊಸೆಸಿಂಗ್ ಅಂದರೆ ಏನೇ ಈಗ ಪ್ಯಾಕೆಟ್ ಹಾಲು ಬರುತ್ತಲ್ಲ, ಪ್ಯಾಕೆಟ್ ಹಾಲು ಮತ್ತು ಮೊಸರು ಮತ್ತು ಪ್ರಾಡಕ್ಟಿಗೂ ನಾವು ಹಾಲು ಯೂಸ್ ಮಾಡ್ತೀವಿ. ಅದಕ್ಕೆ ಏನೇನು ಕ್ವಾಲಿಟಿ ಇರುತ್ತೆ ಸ್ಟ್ಯಾಂಡರ್ಡ್, ಅದಕ್ಕೆ ಏನು ಸ್ಟ್ಯಾಂಡರ್ಡ್ ಅದ್ರ ತಕ್ಕನಾಗಿ ನಾವು ಸ್ಟ್ಯಾಂಡರ್ಡ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡು ಇಲ್ಲಿಂದ ಸಪ್ರೇಟ್ ಆದಮೇಲೆ ನೆಕ್ಸ್ಟ್ ಯಾವ ಸ್ಟೆಪ್ ಸರ್? ನೆಕ್ಸ್ಟ್ ಅದೇ ಸಪ್ರೇಟ್ ಆಗಿದ್ದು ಸ್ಟೋರ್ ಮಾಡ್ತೀವಲ್ಲ, ಆ ಸ್ಟೋರ್ ಆಗಿರೋ ಹಾಲನ್ನು ಮತ್ತೆ ನಾವು ಹಾರಿಜಾಂಟಲ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ ಮೇಲಿದೆ. ಪ್ಯಾಕಿಂಗಿಗೆ ನಾವು ಯಾವುದೇ ಪಂಪಿಂದ ಫಿಲ್ ಮಾಡೋಕ್ಕಾಗಲ್ಲ ಪ್ಯಾಕಿಂಗ್ ಮಿಷಿನ್ಸ್ಗೆ, ಅದಕ್ಕೆ ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕಿಂದ HMST ಹಾರಿಜಾಂಟಲ್ ಸ್ಟೋರೇಜ್ ಟ್ಯಾಂಕ್ ಅಂತಿದೆ, ಅಲ್ಲಿಂದ ನಾವು ಪ್ಯಾಕಿಂಗ್ ಬಿಡ್ತೀವಿ. ಅಲ್ಲಿಂದ ಮತ್ತೆ ಪಂಪ್ ಮಾಡ್ತೀವಿ ಮೇಲೆಗೆ, ಅದು ಮೇಲೆ ಇದೆ. ಸರ್ ಇವಾಗ ಎಲ್ಲ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಎಲ್ಲ ಸಪ್ರೇಷನ್ ಆದಮೇಲೆ ಲ್ಯಾಬಲ್ಲೆಲ್ಲ ಓಕೆ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ನೆಕ್ಸ್ಟು ಅಲ್ಲಿ ಓಕೆ ಲ್ಯಾಬರ್ ಓಕೆ ಆದಮೇಲೆ ನಾವು ಇಲ್ಲಿ HMST ಹಾರಿಜಾಂಟಲ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತಿದೆ, ಅಲ್ಲಿಗೆ ಪಂಪ್ ಮಾಡ್ತೀವಿ. ಪಂಪ್ ಮಾಡಬೇಕಾದ್ರಲ್ಲೂ ಇಲ್ಲಿ ಚಿಲ್ಲರ್ ಅಂತಿದೆ ಮಧ್ಯದಲ್ಲಿ, ಅದು ಮತ್ತೆ ಆ ಮಿಲ್ಕ್ ಮತ್ತೆ ಚಿಲ್ಲಾಗಿ ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಆಗಿರೋ ಹಾಲು ಮತ್ತೆ ಈ ಗ್ರಾವಿಟಿ ಮುಖಾಂತರ ಪ್ಯಾಕಿಂಗ್ಗೆ ಹೋಗುತ್ತೆ. ಈಗ ಅಲ್ಲಿ ತೋರಿಸಿದ್ನಲ್ಲ ನಾವು ಒಳಗಡೆ ಪ್ರೊಸೆಸಿಂಗ್ ಹಾಲ್ ಅಂತ, ಅದು ಇಲ್ಲಿ ಎಲ್ಲ ಕಂಟ್ರೋಲ್ ಮಾಡೋದು ಇಲ್ಲೇನೆ. ನೆಕ್ಸ್ಟ್ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಹೆಂಗೆ ಮಾಡ್ತೀವಿ ಅಂತ ಕಂಟ್ರೋಲ್ ರೂಮಲ್ಲಿ. ನನ್ನ ಹೆಸರು ಅನುರಾಧ ಅಂತ, ಟೆಕ್ನಿಕಲ್ ಆಫೀಸರ್. ಆ್ಯಕ್ಚುಲಿ ಏನು ಗೊತ್ತಾ, ಮೆಗಾ ಡೈರಿದಿಗೆ ಏನೇನು ಆಗ್ತಿದೆಯಲ್ಲ ಫುಲ್ ಬಿಲ್ಡಿಂಗು ಪೂರ ಇಲ್ಲೇ ಕಂಟ್ರೋಲ್ ಮಾಡೋದು ನಾವು. ಇವೆಲ್ಲ ನೋಡಿದಾರಲ್ಲ, ಈಗ ಹೋಗಿದ್ರ ಫೀಲ್ಡ್ಗೆ ಅಲ್ವಾ, ಈಗ ನೋಡಿದ್ರಲ್ಲ ಇವೆಲ್ಲ ರಿಸೆಪ್ಷನ್ ಬೇ. ನಮ್ಮದು 4 ರಿಸೆಪ್ಷನ್ ಬೇ ಇದೆ. 4 ರಿಸೆಪ್ಷನ್ ಬೇ ಟ್ಯಾಂಕರ್ ಕನೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ ಪ್ರೋಸೆಸ್ಸು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಕನೆಕ್ಷನ್ಸ್ ಎಲ್ಲ ಮಾಡ್ತಾರೆ. ಅದಾದ ನಂತರ ನಾವು ಇಲ್ಲಿ ಆಪ್ರೇಟ್ ಮಾಡೋದು ಮಾತ್ರ ಇಲ್ಲೇ ಇಲ್ಲ.
ಒಬ್ಬರೇ ಆಪ್ರೇಟ್ ಮಾಡ್ತಾರೆ. ಪೂರ ಏನಿದೆಯಲ್ಲ ಪರ್ ಅವರು 30,000 ಮಿಲ್ಕ್ ತೊಗೋತೀವಿ. 4 ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. 4 ಲೈನಲ್ಲೂ ಅಟ್ ಎ ಟೈಮ್ ತೊಗೋಬೋದು. ಕನೆಕ್ಷನ್ಸ್ ಮಾಡಿ ಯಾರಿಗೆ ನೋಡಿ ಇಲ್ಲಿ. ನೆಕ್ಸ್ಟ್ ಇದರಿಂದ RMSTಗೆ ಹೋಗುತ್ತೆ. RMST ಅಂದರೆ ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ. ರಾ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ ತೊಗೊಂಡಾದ್ಮೇಲೆ ಅದು 3 ಲಕ್ಷ ಕೆಪಾಸಿಟಿ ಇದೆ ಈಗ ನಮ್ಮದು. ಅಲ್ಲಿ ಹೋದಾದ್ಮೇಲೆ ನಮಗೆ ನಾವೇನೇನು ವೇರಿಯಂಟ್ ಮಾಡ್ತೀವಿ, ನಮಗೆ ಏನೇನು ಮಾಡ್ತೀವಲ್ಲ ಮಾದರಿ, ಯಾವ್ಯಾವ ಮಾದರಿ ಹಾಲನ್ನು ನಾವು ತಯಾರಿಸ್ತೀವಲ್ಲ ಅದಿಲ್ಲಿ ಪ್ಲ್ಯಾಂಟ್ ಇದು ನಮ್ಮದು MPL ಮಿಲ್ಕ್ ಪ್ರೊಸೆಸಿಂಗ್ ಲೈನ್ ಅಂತ. ನಾವಿಲ್ಲಿ ಏನು ಸೆಟಪ್ ಮಾಡ್ತೀವಲ್ಲ ಸೆಟ್ ಮಾಡಿದ್ರೆ ನಮ್ದು ಯಾವ ಹಾಲು ಬೇಕು ರೆಡಿ ಮಾಡ್ತೀವಿ. ನಾವು ಸೆಟ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ PMSTಗೆ ಹೋಗುತ್ತೆ. ಇದರಿಂದ ರೆಡಿ ಮಾಡಿರೋ ಹಾಲು ಪ್ಯಾಸ್ಚರೈಸ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ ಈ ಟ್ಯಾಂಕ್ಸ್ ಇದೆ. 3 ಟ್ಯಾಂಕ್ಸು, 150 kg 2, 100 kg 3 ಇದೆ. ನಮಗೆ 4 ವೇರಿಯಂಟ್ ಮಾಡ್ತೀವಿ ನಾವು. ಅದರಲ್ಲಿ ರೆಡಿ ಮಾಡಿ ಇದನ್ನ ಇಟ್ಕೊಂಡು ನಮ್ಮದು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಎಲ್ಲ ಓಕೆ ಆಯಿತು ಅಂತ ಆದಮೇಲೆ ಲ್ಯಾಬ್ ನಮ್ಮದು ರಿಸಲ್ಟ್ ಬಂದು ಓಕೆ ಆಯಿತು ಅಂತ ಅಂದಮೇಲೆ ನಾವು ಪ್ಯಾಕಿಂಗಿಗೆ ಇಶ್ಯೂ ಮಾಡೋದು. HMSTಗೆ ನಾವು ಡಂಪ್ ಮಾಡ್ತೀವಿ ಹಾಲನ್ನೆಲ್ಲ. ನೆಕ್ಸ್ಟ್ ಅವ್ರ ಪ್ಯಾಕಿಂಗ್ ಸೆಕ್ಷನ್ ಇಲ್ಲಿದೆ ಅಲ್ಲ, ನಿಮಗೆ ನೆಕ್ಸ್ಟ್ ನಾವು ಪ್ಯಾಕಿಂಗಿಗೆ ಕೊಟ್ಟಾದ್ಮೇಲೆ ಮುಗೀತು. ನೆಕ್ಸ್ಟ್ ಅವ್ರ ಪ್ಯಾಕಿಂಗಿಗೆ ಎಷ್ಟು ಬೇಕು, ಯಾವ ಮಾದರಿ ಹಾಲು ಬೇಕು, ಯಾವ ಲೈನಲ್ಲಿ ನಾನು ಏನು ತೊಗೋಬೇಕಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ತೊಗೋತಾರೆ. ಸರ್ ಇವಾಗ ಕ್ವಾಲಿಟಿ ಅಶ್ಯೂರೆನ್ಸ್ ಇಲ್ಲ, ಇಲ್ಲಿ ತನಕ ಯಾವುದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲ. ಪ್ಯಾಕೆಟ್ ಆದಮೇಲೆ ಹ್ಯಾಂಡ್ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನಾವು ಹ್ಯಾಂಡ್ಲಿಂಗ್ ಮಾಡೋದೇ ಇಲ್ಲ. ಎಲ್ಲೂ ಮ್ಯಾನ್ಯುವಲ್ ಇಂಟರ್ಫರೆನ್ಸ್ ಇರಲ್ಲ. ನೆಕ್ಸ್ಟ್ ನಾವು ಅಲ್ಲಿ ಏನು ನೋಡಿದ್ರೆ HMST ಟ್ಯಾಂಕು ಅಲ್ಲಿಂದ ಬಂದಿದ್ದು ಗ್ರಾವಿಟಿ ಮುಖಾಂತರ ಬಂದು ಪ್ಯಾಕಿಂಗ್ ಮಿಷನ್ಸ್ 4 ಪ್ಯಾಕಿಂಗ್ ಲೈನ್ಸ್ ಇದೆ. ಅಲ್ಲಿ ಪ್ಯಾಕಿಂಗು ಅರ್ಧ ಲೀಟ್ರು 1 ಲೀಟ್ರು ವಾಲ್ಯೂಮ್ ತಕ್ಕನಾಗಿ ಇಲ್ಲಿ ಪ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಪ್ರೀ ಪ್ಯಾಕ್ ಅವರು ಸೆಕ್ಷನ್ ಇದ್ದಾರೆ, ಅವರು ನಿಮಗೆ ಹೇಳ್ಕೊಡ್ತಾರೆ ಏನೇನು ಮಾಡ್ತಾರೆ, ಯಾವ ರೀತಿ ಎಷ್ಟೆಷ್ಟು ಅಂತ ಹೇಳ್ತಾರೆ ಅವರು ಪ್ರೀ ಪ್ಯಾಕ್ ಅವರು. ಅನ್ನ ಕೊಡುವ ತಾತ ಜೀತ